ನಮ್ಮಲ್ಲಿ ಒಂದು ದೂರು ಬಂದಿತ್ತು ಈ ರೀತಿ ಸುಲ್ತಾನ್ಪುರ ಏರಿಯಾದಲ್ಲಿ ಇಲ್ಲಿಗಲ್ ಆಗಿ ಯಾವುದೇ ಒಂದು ಲೈಸೆನ್ಸ್ ಇಲ್ಲದೇ ಕೆಲವೊಂದು ಕೀಟನಾಶಕ ಮತ್ತು ಬೀಜ ಮಾರ್ತಾ ಇದ್ದಾರಂತೆ. ಸೊ ಅದರ ಪ್ರಯುಕ್ತವಾಗಿ ನಾವು ಇವತ್ತು ವಿಸಿಟ್ ಮಾಡ್ಲಿಕ್ಕೆ ಬಂದಿದ್ವಿ. ಇಲ್ಲಿ ನೋಡಿದಾಗ 2 ಅಂಗಡಿಗಳು ನಮಗೆ ಕಂಡು, ಒಂದು ಕಡೆ ಬರೀ ತೋಟಗಾರಿಕೆ ಬೆಳೆ ಅಂದರೆ ತರಕಾರಿ ಬೀಜಗಳನ್ನು ಮಾರ್ತಾಯಿದ್ರು, ಇನ್ನೊಂದು ಕಡೆ ನೋಡಿದಾಗ ಕೆಲವೊಂದೊಂದು 8 ರಿಂದ 10 ಲೀಟ್ರ್ ಕೆಮಿಕಲ್ಸು, ಅದು ಸಣ್ಣ ಸಣ್ಣ ಬಾಟಲ್ಗಳು, ಒಂದು 100 ml 250 ml ಆ ರೀತಿ ಒಂದು 10 ರಿಂದ 15 ಕೆಮಿಕಲ್ಸ್ ನಮಗೆ ಇಲ್ಲಿ ಸಿಕ್ಕಿದ್ದಾವೆ. ಸರಿಸುಮಾರು ಹೆಚ್ಚು ಕಡಿಮೆ 10 ರಿಂದ 12 ಲೀಟ್ರ್ ಆಗ್ಬೋದು. ಅದನ್ನು ಬಿಟ್ಟರೆ ಬೇರೆದೆಲ್ಲ ತರಕಾರಿ ಬೀಜಗಳಿದ್ದಾವೆ. ಮತ್ತು ತೋಟಗಾರಿಕೆ ಅಧಿಕಾರಿಗಳು ಈಗ ಬರ್ತಾ ಇದ್ದಾರೆ, ನಾವು ವೇಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದ ಮೇಲೆ ಅದ್ರ ಪ್ರೊಸೀಜರ್ನ ನಾವು ಮುಂದುವರಿಸ್ತೀವಿ. ಬರೀ ಇಲ್ಲಿಷ್ಟೇ ಅದಾವೆ ಮೇಡಮ್, ಮತ್ತು ಬೇರೆ ಕಡೆನೂ ಇದ್ದಾವೆ? ಇಲ್ಲ, ಬೇರೆ ಕಡೆ ನಾವು ಎಲ್ಲಿರ್ತಾವೆ ನಾವು ರೆಗ್ಯುಲರಾಗಿ ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತೀವಿ. ಈ ರೀತಿ ಯಾವುದೇ ಒಂದು ವೈಲೇಷನ್ನು ಅಂದರೆ ಕೆಲವೊಂದು ಲೇಬಲ್ ವೈಲೇಷನ್ ಇರ್ತವೆ ಅಥವಾ ಕೆಲವೊಂದು ಹೆಚ್ಚಿನ ರೇಟಿಗೆ ಮಾರ್ತಾ ಇರ್ತವೆ. ಆ ಥರ ಇದ್ದಾಗ ನಾವು ಪ್ರತಿ ಸಲನೂ ನಾವು ಅಲ್ಲಿ ಸೀಸ್ ಮಾಡಿ ಅವ್ರ ಮೇಲೆ ಕೇಸ್ ಬುಕ್ ಮಾಡಿದ್ದೀವಿ. ಈ ಕಳಪೆ ಬೀಜಗಳೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ, ಭಾಳಷ್ಟು ಕಂಪ್ಲೇಂಟ್ ಬರ್ತಾ ಇತ್ತು, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆ? ಇಲ್ಲ, ಕಳಪೆ ಬೀಜದಂದರೆ ನಾವು ರೆಗ್ಯುಲರಾಗಿ ನಮ್ಮ ಇನ್ಸ್ಪೆಕ್ಟರ್ಸು ಅವ್ರಿಗೆ ಟಾರ್ಗೆಟ್ ಇರುತ್ತೆ. ಇಷ್ಟಿಷ್ಟು ಪ್ರತಿ ವರ್ಷ ಒಂದು 20-25 ಸೀಡ್ ಸ್ಯಾಂಪಲ್ಸ್ ತೆಗಿಬೇಕು, ಲ್ಯಾಬ್ ಕಳಿಸ್ಬೇಕಂತ ಇರುತ್ತೆ. ಟಾರ್ಗೆಟ್ ಮೀರಿನೂ ನಾವು ಹೆಚ್ಚಾಗಿ ಇದರ ಕಂಪ್ಲೇಂಟ್ಸ್ ಬಂದ ನಂತರ ಪರ್ಟಿಕ್ಯುಲರ್ ಹೋಗಿ ನಾವು ಅಂಥ ಒಂದು ಸೀಡ್ಸನ್ನು ತೆಗೆದು ಲ್ಯಾಬಿಗೆ ಕಳಿಸಿ ಟೆಸ್ಟ್ ಮಾಡ್ತಾ ಇದ್ದೀವಿ. ಇನ್ ಕೇಸ್ ಅದು ಫೇಲ್ ಆಯಿತು ಅಂದರೆ ಅದ್ರ ಮೇಲೆ ನಾವು ಕ್ರಮ ಕೈಗೊಂಡು ಕೇಸ್ ಹಾಕ್ತಾ ಇದ್ದೀವಿ. ಈ ರೀತಿ ಇಲೀಗಲ್ ಮಾಡಿದ್ರೆ ಏನು ಮೇಡಮ್ ಪನಿಷ್ಮೆಂಟ್ ಇದೆ? ಇರುತ್ತೆ, ಪನಿಷ್ಮೆಂಟ್ ಇರುತ್ತೆ. ಅದು ಲೀಗಲಿ ಫೈನ್ ಇದೆ ಮತ್ತು ಕೆಲವೊಂದು ಗೊಬ್ಬರ ಕೇಸಲ್ಲಂತರೂ ಡೈರೆಕ್ಟ್ ಇಂಪ್ರಿಸನ್ಮೆಂಟ್ ಇದೆ, ಫೈನ್ ಅಲಾಂಗ್ ವಿತ್ ಇಂಪ್ರಿಸನ್ಮೆಂಟು. ಈವನ್ ಕೆಮಿಕಲ್ ಕೇಸಲ್ಲಿನೂ ಮಿನಿಮಮ್ ಅವ್ರಿಗೊಂದು 25,000ದಿಂದ ದಂಡ ಶುರು ಆಗುತ್ತೆ. ಇವರಿಗೆ ಏನಾದರೂ ಲೈಸೆನ್ಸ್ ತೊಗೋಬೇಕಂದ್ರೆ ಏನು? ಲೈಸೆನ್ಸ್ ತೊಗೋಬೋದು. ಕೆಲವೊಂದು ಚೆಕ್ ಲಿಸ್ಟ್ ಇರುತ್ತೆ, ಅವ್ರು ನಮ್ಮ ಆಫೀಸಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಚೆಕ್ ಲಿಸ್ಟ್ ಪ್ರೊವೈಡ್ ಮಾಡ್ತೀವಿ. ಆ ರೀತಿ ಎಲ್ಲ ದಾಖಲೆಗಳನ್ನು ಅವ್ರು ಪ್ರೊವೈಡ್ ಮಾಡಿದಾಗ ನಮ್ಮ ಆಫೀಷಿಯಲಿಂದ ನಾವು ಲೈಸೆನ್ಸ್ ಇಶ್ಯೂ ಮಾಡ್ತೀವಿ. ಕೆಲವೊಂದು ಶಾಪ್ಗಳಲ್ಲಿ ಲೈಸೆನ್ಸ್ ಇದೆ, ಅದರ GST ಮತ್ತು ಬೇರೆ ಯಾವುದೇ ಒಂದು ಇದು ಇಲ್ಲ ಅಂತ ಅದನ್ನು ಕೂಡ ಕಂಪ್ಲೇಂಟ್ ಇದೆ. ಇಲ್ಲ, ಅದು ಪ್ರತಿಯೊಂದು ಡೀಟೇಲ್ಸು ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ಅವ್ರು ಬಂದು ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಅವ್ರಿಗೆ ಹೇಳಿ ಒಂದು ಸರಿಯಾದ ರೀತಿ ಲೈಸೆನ್ಸ್ ಕೊಡ್ತೀವಿ. ತಮ್ಮ ಹೆಸರು? ಕವಿತಾ, ADA ವಿಜಿಲೆನ್ಸ್, ಕಲಬುರಗಿ.